ಎಲ್ಲರಿಗೂ ನಮಸ್ಕಾರ. GK ಫೈನಲ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್ಗೆ ತಮಗೆ ಸ್ವಾಗತ. ಇಂದು ನಾವು HRMS 2ನಲ್ಲಿ ಇನ್ಕಮ್ ಟ್ಯಾಕ್ಸ್ ರಿಡಕ್ಷನ್ ಯಾವ ರೀತಿಯಾಗಿ ಮಾಡಬೇಕು ಎಂಬುದರ ಬಗ್ಗೆ ನೋಡೋಣ. ಹಾಗಾದರೆ ಮೊದಲಿಗೆ ನಾವು HRMS 2 ಲಾಗಿನ್ ಮಾಡಿದ ನಂತರ ಇದರಲ್ಲಿ ಪೇರೋಲ್ ಮಾಡ್ಯೂಲ್ ಮೇಲೆ ಕ್ಲಿಕ್ ಮಾಡಬೇಕು. ನಂತರ ಸೆಲೆಕ್ಟ್ ರೂಲ್ ಇದ್ದಲ್ಲಿ ಪೇ ಇನಿಷಿಯೇಟರ್ ರೂಲನ್ನು ಸೆಲೆಕ್ಟ್ ಮಾಡಿ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಬೇಕು. ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿದ ನಂತರ ಇನ್ಬಾಕ್ಸ್ ಸ್ಕ್ರೀನಿಗೆ ಪ್ರವೇಶವನ್ನು ಪಡೆಯುತ್ತೇವೆ. ಈ ಒಂದು ಸ್ಕ್ರೀನಿಗೆ ಬಂದ ನಂತರ ಮೆನು ಐಕಾನ್ ಮೇಲೆ ಕ್ಲಿಕ್ ಮಾಡಿ ಪೇರೋಲ್ ಸಬ್ ಮೆನುವಿನಲ್ಲಿ ಡ್ರಾಫ್ಟ್ ಪೇಬಿಲ್ ಮೇಲೆ ಕ್ಲಿಕ್ ಮಾಡಬೇಕು. ಡ್ರಾಫ್ಟ್ ಪೇಬಿಲ್ ಮೇಲೆ ಕ್ಲಿಕ್ ಮಾಡಿದ ನಂತರ ಸೆಲೆಕ್ಟ್ ಮಂತ್ ಆ್ಯಂಡ್ ಇಯರ್ ಇದ್ದಲ್ಲಿ ವೇತನ ಸೆಳೆಯಬೇಕಾಗಿರುವಂಥ ಮಾಹಿ ವರ್ಷವನ್ನು ಸೆಲೆಕ್ಟ್ ಮಾಡಿ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಬೇಕು. ನಂತರ ಡ್ರಾಫ್ಟ್ ಪೇಬಿಲ್ ಎಂಬ ಸ್ಕ್ರೀನ್ಗೆ ಪ್ರವೇಶವನ್ನು ಪಡೆಯುತ್ತೇವೆ. ಈ ಒಂದು ಸ್ಕ್ರೀನ್ಗೆ ಪ್ರವೇಶವನ್ನು ಪಡೆದ ನಂತರ ಇದರಲ್ಲಿ ಇನ್ಬಾಕ್ಸ್ನಲ್ಲಿ ಬಿಲ್ಲುಗಳು ಶೋ ಆಗುತ್ತವೆ. ಈ ಬಿಲ್ಲುಗಳಿಗೆ ಸಂಬಂಧಪಟ್ಟಂತೆ ಯಾವ ಬಿಲ್ಲಿನಲ್ಲಿ ಇನ್ಕಮ್ ಟ್ಯಾಕ್ಸ್ ಕಡಿತ ಮಾಡಬೇಕಾಗಿದೆಯೋ ಆ ಒಂದು ಬಿಲ್ಲನ್ನು, ಅಂದರೆ ಬಿಲ್ಲಿನ ಅನ್ಸೆಲೆಕ್ಟ್ ಟ್ಯಾಬನ್ನು ಸೆಲೆಕ್ಟ್ ಮಾಡಿ ಪೆನ್ಸಿಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಬೇಕು. ನಂತರ ಡ್ರಾಫ್ಟ್ ಪೇಬಿಲ್ ಡಿಟೇಲ್ಸ್ ಎಂಬ ಸ್ಕ್ರೀನಿಗೆ ಪ್ರವೇಶವನ್ನು ಪಡೆಯುತ್ತೇವೆ. ಈ ಒಂದು ಸ್ಕ್ರೀನಿನಲ್ಲಿ ಆ ಒಂದು ಲೆಕ್ಕ ಶೀರ್ಷಿಕೆಗೆ ಸಂಬಂಧಪಟ್ಟಂತೆ ಎಲ್ಲ ಸಿಬ್ಬಂದಿಗಳು ಡಿಸ್ಪ್ಲೇ ಆಗುತ್ತವೆ. ಇದರಲ್ಲಿ ಈ ಒಂದು ಲೆಕ್ಕ ಶೀರ್ಷಿಕೆಯಲ್ಲಿ ಒಬ್ಬ ಸಿಬ್ಬಂದಿ ಮಾತ್ರ ಇರುವುದರಿಂದ ಒಬ್ಬ ಸಿಬ್ಬಂದಿಯ ಮಾಹಿತಿ ಮಾತ್ರ ಡಿಸ್ಪ್ಲೇ ಆಗುತ್ತಿದ್ದು, ಬಹಳಷ್ಟು ಜನ ಸಿಬ್ಬಂದಿಗಳು ಇದ್ದಾಗ ಸರ್ಚ್ ಮೂಲಕ ಸಿಬ್ಬಂದಿಯನ್ನು ಹುಡುಕಬಹುದು. ಈ ಒಂದು ಸ್ಕ್ರೀನ್ಗೆ ಬಂದ ನಂತರ ರೀಕಂಪ್ಯೂಟ್ ಎಂಬ ಟ್ಯಾಬ್ ಅನ್ನು ಕ್ಲಿಕ್ ಮಾಡಿ ರೀಕಂಪ್ಯೂಟ್ ಟ್ಯಾಬ್ ಅನ್ನು ಕ್ಲಿಕ್ ಮಾಡಿದ ನಂತರ ಪೇಬಿಲ್ ರೀಕಂಪ್ಯೂಟೇಷನ್ ಎಂಬ ಸ್ಕ್ರೀನ್ಗೆ ಪ್ರವೇಶವನ್ನು ಪಡೆಯುತ್ತೇವೆ. ಇದರಲ್ಲಿ ಅಲವೆನ್ಸ್ ಡೀಟೇಲ್ಸ್ ಆಗಿರಬಹುದು, ಡಿಡಕ್ಷನ್ಸ್ ಡೀಟೇಲ್ಸ್ ಆಗಿರಬಹುದು ನೋಡಬಹುದು. ಅಲವೆನ್ಸ್ ಡೀಟೇಲ್ಸ್ನಲ್ಲಿ SFN ಡೀಟೇಲನ್ನು ಅಪ್ಡೇಟ್ ಮಾಡಬಹುದು. ಡಿಡಕ್ಷನ್ ಡೀಟೇಲ್ಸ್ನಲ್ಲಿ ಇನ್ಕಮ್ ಟ್ಯಾಕ್ಸ್ ಆದಾಯ ತೆರಿಗೆ, ಇದರಲ್ಲಿ ಕಟಾವು ಆಗುತ್ತಿರುವಂಥ ಆದಾಯ ತೆರಿಗೆಯ ಮೊತ್ತವನ್ನು ನೋಡಬಹುದು. ಒಂದು ವೇಳೆ ಕಟಾವಣೆಯನ್ನು ನಿಲ್ಲಿಸುವಂಥ ಸಂದರ್ಭದಲ್ಲಿ ಮೋಡಿಫೈ ಇದ್ದಲ್ಲಿ 0 ಎಂದು ನಮೂದಿಸಿ ರಿಮಾರ್ಕನ್ನು ನಮೂದಿಸಿ ರೀಕಂಪ್ಯೂಟ್ ಮೇಲೆ ಕ್ಲಿಕ್ ಮಾಡಿದಾಗ ಇನ್ಕಮ್ ಟ್ಯಾಕ್ಸ್ ಡಿಡಕ್ಷನ್ ಸ್ಥಗಿತವಾಗುವುದು. ಒಂದು ವೇಳೆ ಕಟಾವು ಆಗುತ್ತಿರುವ ಮೊತ್ತವನ್ನು ಮೋಡಿಫೈ ಮಾಡುವಂಥ ಸಂದರ್ಭದಲ್ಲಿ, ಅಂದರೆ ಕಟಾವಣೆಯ ಮೊತ್ತವನ್ನು ಹೆಚ್ಚು ಮಾಡುವಂಥ ಅಥವಾ ಕಡಿಮೆ ಮಾಡುವಂಥ ಸಂದರ್ಭದಲ್ಲಿ ಮೋಡಿಫೈ ಇದ್ದಲ್ಲಿ ಕಟಾವಣೆ ಮಾಡಬೇಕಾದಂಥ ಮೊತ್ತವನ್ನು ನಮೂದಿಸಿ ರಿಮಾರ್ಕನ್ನು ಅಪ್ರೂವ್ ಎಂದು ನಮೂದಿಸಿ ರೀಕಂಪ್ಯೂಟ್ ಮೇಲೆ ಕ್ಲಿಕ್ ಮಾಡಬೇಕು. ನಂತರ ಕನ್ಫರ್ಮೇಷನ್ ಸ್ಕ್ರೀನ್ ಡಿಸ್ಪ್ಲೇ ಆಗುತ್ತದೆ. ಎಸ್ ಎಂದು ಕ್ಲಿಕ್ ಮಾಡಿ ರೀಕಂಪ್ಯೂಟ್ ಪ್ರಕ್ರಿಯೆ ಪೂರ್ಣಗೊಳ್ಳುತ್ತದೆ. ನಂತರ ಬ್ಯಾಕ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಮರಳಿ ಡ್ರಾಫ್ಟ್ ಪೇಬಿಲ್ ಎಂಬ ಸ್ಕ್ರೀನಿಗೆ ಬರುತ್ತೇವೆ. ಈ ಒಂದು ಸ್ಕ್ರೀನಿಗೆ ಬಂದ ನಂತರ ಬಿಲ್ಲಿನ ಅನ್ಸೆಲೆಕ್ಟ್ ಟ್ಯಾಬ್ ಅನ್ನು ಸೆಲೆಕ್ಟ್ ಮಾಡಿ ರೀಪ್ರೊಸೆಸ್ ಪೇಬಿಲ್ ಮೇಲೆ ಕ್ಲಿಕ್ ಮಾಡಬೇಕು. ನಂತರ ಕನ್ಫರ್ಮೇಷನ್ ಸ್ಕ್ರೀನ್ ಡಿಸ್ಪ್ಲೇ ಆಗುತ್ತದೆ. ಎಸ್ ಮೇಲೆ ಕ್ಲಿಕ್ ಮಾಡಬೇಕು. ನಂತರ ಬಿಲ್ಲು ರೀಪ್ರೊಸೆಸ್ ಪ್ರಕ್ರಿಯೆ ಪೂರ್ಣಗೊಳ್ಳುತ್ತದೆ.
ಆ್ಯಕ್ಷನ್ನಲ್ಲಿ ರೀಪ್ರೊಸೆಸ್ ಪ್ರಕ್ರಿಯೆ ಚಾಲ್ತಿಯಲ್ಲಿರುವುದನ್ನು ನೋಡಬಹುದು. ನಂತರ ಮೆನು ಐಕಾನ್ ಮೇಲೆ ಕ್ಲಿಕ್ ಮಾಡಿ ಪೇರೋಲ್ ಮೆನುವಿನಲ್ಲಿ ಡ್ರಾಫ್ಟ್ ಪೇ ಬಿಲ್ ಸ್ಕ್ರೀನಿಗೆ ಮರಳಿ ಬರಬೇಕು. ನಂತರ ಮಾಹೆ ವರ್ಷವನ್ನು ಸೆಲೆಕ್ಟ್ ಮಾಡಿ ನಂತರ ರೀಪ್ರೊಸೆಸ್ ಮಾಡಿದಂಥ ಬಿಲ್ಲಿನ ಅನ್ಸೆಲೆಕ್ಟ್ ಟ್ಯಾಬನ್ನು ಸೆಲೆಕ್ಟ್ ಮಾಡಿ ಪ್ರಿವ್ಯೂ ಪೇ ಬಿಲ್ ಮೇಲೆ ಕ್ಲಿಕ್ ಮಾಡಬೇಕು. ಪ್ರಿವ್ಯೂ ಪೇ ಬಿಲ್ ಮೇಲೆ ಕ್ಲಿಕ್ ಮಾಡಿದ ನಂತರ ವೇತನ ಬಿಲ್ಲಿನಲ್ಲಿ ಇನ್ಕಮ್ ಟ್ಯಾಕ್ಸ್ ಕಡಿತ ಡಿಸ್ಪ್ಲೇ ಆಗುವುದನ್ನು ನೋಡಬಹುದು. ಇಲ್ಲಿಯವರೆಗೆ ವಿಡಿಯೋ ವೀಕ್ಷಣೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಇನ್ನು ಹೆಚ್ಚಿನ ವಿಡಿಯೋಗಳಿಗಾಗಿ GK ಫೈನಲ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ.